ಓಂ ನಮಃ ಶಿವಾಯ. ಸ್ವಾಮಿ ಕುರುಗಚ್ಚು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಒಂದು ಅರ್ಥಪೂರ್ಣ ಹಿತನುಡಿಗಳನ್ನು ಹೇಳ್ತೇನೆ, ಬದುಕಿಗೆ ಅಳವಡಿಸ್ಕೊಳ್ಬಹುದು. ಹಾಗೆಯೇ ಕೆಲವೊಂದು ಈ ಒಂದು ನಾನು ಏನು ಹೇಳ್ತೇನೆ ಅದು ಕೆಲವರಿಗೆ ಅನುಭವನೂ ಆಗಿರಬಹುದು ಅಲ್ವಾ. ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತೇನೆ. ಹಾಗೆ ನಿಮ್ಮ ಸಮಸ್ಯೆ ಏನಾದರೂ ಇದ್ದರೆ ನನ್ನ ಜೊತೆ ಹಂಚ್ಕೋಬೇಕು, ಅದಕ್ಕೆ ಸಮಾಧಾನ ಮಾತು ಬೇಕು, ಪರಿಹಾರ ಬೇಕು ಅಂದರೆ ಸ್ಪಷ್ಟವಾಗಿ ಕರೆಕ್ಟಾಗಿ ಪ್ರಶ್ನೆಯನ್ನು ಬರೆದುಕೊಳ್ಳಿಸಿ ಅರ್ಥ ಆಗುವಾಗೆ ರಾಶಿ ನಕ್ಷತ್ರ ತಿಳಿಸಿ. ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಪ್ರಶ್ನೆ ಮಾತ್ರ ಕರೆಕ್ಟಾಗಿ ಇರಬೇಕು. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳಬಹುದು. ಹಾಗೆಯೇ ಇನ್ನೊಂದು ಏನು ಅಂದರೆ ಯಾರಿಗಾದ್ರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ಮಾಡ್ಬೋದು. ನನ್ನ ಚಾನಲ್ ಮುಖಾಂತರ ಅದನ್ನು ತಿಳಿಸಿ ನಾನು ಮಾಡ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ, ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಸಮಯದ ಅಭಾವ ಇರೋದ್ರಿಂದ. ಆದರೆ ಪ್ರತಿಯೊಬ್ಬರಿಗೆ ಕರೆಕ್ಟಾಗಿ ಪ್ರಶ್ನೆ ಯಾರು ಬರೆದುಕೊಳಿಸ್ತಾರೆ ಖಂಡಿತವಾಗ್ಲೂ ಅವರಿಗೆ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಕೆಲವು ಅರ್ಥಪೂರ್ಣ ಹಿತನುಡಿಗಳು, ನಿತ್ಯ ಸತ್ಯಗಳು ಅಂತಲೇ ಹೇಳಬಹುದು. ಕೆಲವೊಂದು ಸಂಬಂಧಗಳನ್ನು ಕಡಿದುಕೊಳ್ಳುವುದು ಕಷ್ಟ ನಿಜ, ಆದರೆ ನಮ್ಮ ತನವನ್ನು ಪ್ರತಿದಿನ ಕೊಲೆ ಮಾಡುವಂಥ ಸಂಬಂಧಗಳಿಂದ ದೂರ ಆಗೋದೇ ಉತ್ತಮ ಅಲ್ವಾ. ಈಗ ಹಿರಿಯರು ಹೇಳ್ತಾರೆ, ಇಲ್ಲಪ್ಪ ಜನರು ಅಂದರೆ ಎಷ್ಟು ನಮಗೆ ಆಯುಷ್ಯ ಇರುತ್ತೋ ಏನೋ, ಎಲ್ಲರ ಜೊತೆನೋ ಒಂದೇ ಲಕ ಇದ್ದು ಪ್ರೀತಿಯಲ್ಲಿದ್ದು ಹೋಗಬೇಕು. ಏನು ರೀ ಪ್ರೀತಿಯಲ್ಲಿರೋದು? ನಮ್ಮನ್ನು ಪ್ರತಿದಿನ ಪ್ರತಿ ಕ್ಷಣ ಹಿಂಸೆ ಮಾಡುವ ಆ ಸಂಬಂಧಗಳನ್ನು ಹೇಗೆ ಉಳಿಸ್ಕೊಳ್ಳೋಕ್ಕೆ, ಹೇಗೆ ಅವರ ಜೊತೆ ಹೊಂದ್ಕೊಳ್ಳೋಕ್ಕೆ ಸಾಧ್ಯ? ಅದು ಮಾತಿಗೆ ಹೇಳ್ಬೋದೇನು, ಆಯಿತಾ? ಅಷ್ಟು ನಾವು ಮನುಷ್ಯರು ತಾನೇ, ನಮಗೂ ಸಹಿಸುವ ಎಷ್ಟು ಅಂತ ಸಹಿಸೋಕ್ಕೆ ಆಗುತ್ತೆ. ಪ್ರತಿದಿನ ಪ್ರತಿ ಕ್ಷಣ ನಮ್ಮತನವನ್ನು ಇದು ಮಾಡಿಕೊಂಡು ಕೊಲೆ ಮಾಡುವ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಅಂಥವರನ್ನು ಕ್ಷಮಿಸೋಕೆ, ಅಂಥವ್ರ ಜೊತೆ ಒಳ್ಳೆಯ ಒಂದು ಬಾಂಧವ್ಯವನ್ನು ಇಟ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಅಂತ ಅದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ. ಚಿಕ್ಕ ಪುಟ್ಟ ಆದರೆ ಪರವಾಗಿಲ್ಲ, ಕ್ಷಮಿಸ್ಬೋದು. ಇನ್ನು ದೊಡ್ಡದು ಮಾಡಿದ ನಮ್ಮ ತಪ್ಪಿಲ್ಲದೆ ಅದನ್ನೆಲ್ಲ ನಾವು ಅನುಭವಿಸಬೇಕು ಅಂದರೆ ಅವರು ಮಾಡಿದ್ದನ್ನು ಯಾವ ಥರ ಇರೋಕ್ಕೆ ಸಾಧ್ಯ? ಅಂಥವರನ್ನು ದೂರ ಮಾಡೋದೇ ಸರಿ ಅಲ್ವಾ. ದೇವರು ಎಲ್ಲವನ್ನ ಕೊಟ್ಟಿದ್ದಾನೆ, ಆದರೆ ಯಾವುದೂ ನಮ್ಮದಲ್ಲ. ದೇವರು ಎಲ್ಲ ಕಡೆ ಇದ್ದಾನೆ, ಆದರೆ ಹೇಗಿದ್ದಾನೆ ಅಂತ ಯಾರಿಗೆ ಗೊತ್ತಿಲ್ಲ. ಬರೀ ಫೋಟೋದಲ್ಲಿ ಇದ್ದದನ್ನೇ ದೇವರು ಅಂತ ಅಂದ್ಕೊಂಡು ಆ ಭಗವಂತ ಹೀಗೇ ಇರ್ಬೋದು ಅಂತ ನಾವು ಇದು ಮಾಡ್ತೇವೆ. ಶಕ್ತಿ ಇರುವುದಂತ ನಿಜ. ಅವರು ಹೇಗಿದ್ದಾರೆ ಅಂದರೆ ಅವರ ನಿಜ ಸ್ವರೂಪ ಯಾರಿಗೂ ಗೊತ್ತಿಲ್ಲ. ಆದರೆ ಎಲ್ಲವೂ ಇದೆ, ಯಾವುದು ಶಾಶ್ವತವಲ್ಲ. ನಾವು ಸತ್ತಾಗ ಕೊಂಡೋಗೋದು ಏನೂ ಇಲ್ಲ, ಬಂದಾಗ ತಂದಿದ್ದೂ ಏನೂ ಇಲ್ಲ. ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬೈಕಿಗೆ ಬೆಲೆ ಇರ್ತಾ ಇರಲಿಲ್ಲ, ಅನಿಸಿದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥನೇ ಇರ್ತಾ ಇರಲಿಲ್ಲ ಅಲ್ವಾ. ಇನ್ನೊಂದು, ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವರಿಗೆ ನಿಮ್ಮ ಭಾವನೆಗಳು ಯಾವತ್ತೂ ಕೂಡ ಅರ್ಥ ಆಗೋದಿಲ್ಲ. ನೀವು ಎಷ್ಟೇ ಹೇಳ್ಕೊಳ್ಳಿ, ನಿಮ್ಮ ದುಃಖ ಸಂಕಟ ಎಂಥವರು ನಮ್ಮವರು ಅಂತ ಅಂದ್ಕೊಂಡು ಹೇಳ್ತಾ ಇರಿ, ಅವರಿಗೆ ಅದೆಲ್ಲ ಅರ್ಥನೇ ಆಗೋದಿಲ್ಲ. ಹಾಗೆ ಸುಖದಲ್ಲಿ ಇರಿ, ಎಲ್ಲರೂ ಅರ್ಥ ಆಗುತ್ತೋ ಇಲ್ವೋ ಬಂದುಬಿಡ್ತಾರೆ. ಅಂಥ ಜೀವನ, ಅಂಥ ಒಂದು ಭೂಮಿಯಲ್ಲಿ ನಾವು ಬದುಕ್ತಾ ಇರ್ತೇವೆ. ಏನು ಮಾಡೋದು? ಬಂದಿದ್ದೇವೆ, ಅನುಭವಿಸಬೇಕು ಅಷ್ಟೆ. ಇನ್ನೊಂದು, 10 ಜನ ಮಿತ್ರರ ಬಳಿ ಕುಳಿತುಕೊಂಡು ಒಬ್ಬರ ಬಗ್ಗೆ ಕೆಟ್ಟದು ಮಾತನಾಡುವುದು ಇದೆ ಅಲ್ವಾ, ಅದಕ್ಕಿಂತ ಕೆಟ್ಟದು ಯಾವುದೂ ಇಲ್ಲ. ಅದಕ್ಕಿಂತ ಏನು ಮಾಡಬೇಕು, ನಾವು ನಮ್ಮಷ್ಟಕ್ಕೆ ಆ ಭಗವಂತನ ನಾಮಸ್ಮರಣೆನೋ ಅಥವಾ ಒಂದು ಒಳ್ಳೆಯ ಪುಸ್ತಕವನ್ನು ಓದ್ಕೊಂಡು ಇರುವುದು ನಮ್ಮ ಒಂದು ಜಾಣತನ. ಬೇರೆಯವರ ಜೊತೆ ಬೇರೆಯವರ ಬಗ್ಗೆ ಕೆಟ್ಟದಾಗೆ ಮಾತಾಡಿಕೊಂಡು ಇನ್ನೇನೋ ಮಾತಾಡಿಕೊಂಡು ನಮ್ಮ ಕರ್ಮವನ್ನು ಹೆಚ್ಚಿಸೋದಕ್ಕಿಂತ ಆ ಭಗವಂತನ ಜೊತೆ ಒಂದು ಸ್ವಲ್ಪ ಮಾತಾಡಿ ಆ ಒಂದು ಟೈಮನ್ನು ಭಗವಂತನಿಗೆ ಕೊಡಿ. ಇಲ್ಲಾಂದರೆ ಒಳ್ಳೆಯ ಪುಸ್ತಕವನ್ನು ಓದಿ, ಅದೆಲ್ಲ ನಾವು ಒಳ್ಳೆಯ ಕರ್ಮವನ್ನು ಕಟ್ಕೊಳ್ಳುವಂಥ ಒಂದು ಪ್ರಯತ್ನ. ಜೀವನ ಪ್ರೀತಿ ಮೇಲೆ ನಿಲ್ಲಬೇಕೇ ಹೊರತು ಅನಿವಾರ್ಯ ಅವಶ್ಯಕತೆ ಮತ್ತು ನಿರೀಕ್ಷೆಗಳ ಮೇಲಲ್ಲ. ಕೆಲವು ಸಂಬಂಧಗಳು ಏನಿರುತ್ತೆ ಗೊತ್ತಾ, ನಮ್ಮ ಅವಶ್ಯಕತೆಗೆ, ಅವರ ಅವಶ್ಯಕತೆಗೆ ಮಾತ್ರ, ಅನಿವಾರ್ಯತೆಗೆ ಅವಶ್ಯಕತೆಗೆ ಮಾತ್ರ ನಾವು ಕೆಲವು ಸಂಬಂಧಗಳನ್ನು, ಅಂದರೆ ಅವರು ನಮ್ಮನ್ನು ಇದು ಮಾಡೋದು. ಅವರ ಅವಶ್ಯಕತೆ ಅನಿವಾರ್ಯತೆ ಎಲ್ಲ ಮುಗಿದ ಮೇಲೆ ನೀನು ಯಾರೋ ಅಂತ ಹೋಗಿರ್ತಾರೆ ಅಷ್ಟೇ. ಅದಕ್ಕೆ ನಾವು ಆದಷ್ಟು ನಾವಾಗಿ ಬದುಕುವುದಿದೆ ಅಲ್ವಾ, ಅದು ಇದು ಮಾಡೋದು ಏನು ನಿಜವಾದ ಬದುಕು. ನೋವುಗಳ ನಡುವೆ ನೆಮ್ಮದಿ ಹುಡುಕುವುದೇ ಜೀವನ, ನಿಜವಾದ ಜೀವನ ಅಲ್ವಾ. ನೋವಿದ್ದರೂ ಆ ನೆಮ್ಮದಿ, ಅದರಲ್ಲೂ ನೆಮ್ಮದಿಯನ್ನು ಹುಡುಕುವುದಿದೆ ಅಲ್ವಾ, ಅದೇ ನಿಜವಾದ ಜೀವನ. ನಂಬಿ ಅನುಭವಿಸುವುದಕ್ಕಿಂತ ಅನುಭವಿಸಿ ನಂಬುವುದೇ ಶಾಶ್ವತ ಮತ್ತು ಸತ್ಯ. ಇನ್ನೊಂದು, ಯಾರು ಏನಾದರೂ ಹೇಳಿಕೊಳ್ಳಿ, ನೀವು ಸಮಾಧಾನದಿಂದಿರಿ. ಏಕೆಂದರೆ ಸೂರ್ಯನ ಬಿಸಿಲು ಎಷ್ಟೇ ಜೋರಾಗಿದ್ದರೂ ಸಮುದ್ರ ಒಣಗೋದಿಲ್ಲ ಅಲ್ವಾ. ಅವರಿಗೆ ಎಷ್ಟೇ ಗೊಬ್ಬೆ ಹಿಡ್ಕೊಂಡು ಸಾಯ್ತಾ ಇರಲಿ, ನಾವು ಹೇಗೆ ಅಂತ ನಮ್ಗೆ ಗೊತ್ತು ತಾನೇ, ಅಷ್ಟು ಇದ್ದರೆ ಸಾಕು. ನಮಗೆ ನಮ್ಮ ಆತ್ಮಸಾಕ್ಷಿಗೆ ಆ ಭಗವಂತನಿಗೆ ಗೊತ್ತಿದ್ದರೆ ಸಾಕು ಅಲ್ವಾ. ನಮ್ಮ ಬದುಕಿನಲ್ಲಿ ಇಂಥ ಇಬ್ಬರು ಸ್ನೇಹಿತರು ಇದ್ದರೆ ಬದುಕು ಏನು ಒಳ್ಳೆಯದು, ಒಂಥರ ಏನು ತುಂಬಾ ಸ್ವೀಟ್ ಅಂತ ಹೇಳ್ಬೋದು. ಹೇಗೆ ಗೊತ್ತಾ, ರಣರಂಗಕ್ಕೆ ಇಳಿಯದೆ ಗೆಲುವು ತಂದ ಕೃಷ್ಣ, ಸೋಲು ನಿಶ್ಚಿತವಾದರೂ ಕೈ ಬಿಡದ ಕರ್ಣ. ಇಂಥ ಸ್ನೇಹಿತರು ಯಾರಿಗೆ ಸಿಗ್ತಾರೆ ಈ ಕಲಿಯುಗದಲ್ಲಿ ಅಲ್ವಾ. ಸಿಕ್ಕಿದ್ರೆ ಅವರೇ ಪುಣ್ಯಾತ್ಮರು ಅಂತ ಅಂದ್ಕೊಳ್ಬೇಕು. ಇಂಥ ಒಂದು ಏನು ಕೆಟ್ಟ ಮನಸ್ಥಿತಿಯ ಜನರ ನಡುವೆ
ಅಂಥವರು ಎಲ್ಲೋ ಬೆರಳೆಣಿಕೆ ಇರಬಹುದೇನೋ ಗೊತ್ತಿಲ್ಲ. ಹಾಗೆ ನೀವು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಕೆಲವರಿಗೆ ಏನೇ ನೀವು ಇದು ಮಾಡಿಕೊಳ್ಳಿ, ಏನೇ ನಿಮ್ಮ ತಲೆ ನಾವು ಜಡ್ಜಿದ್ರು ಉಂಟಲ್ವ, ನಮ್ಮವರು ಅನ್ನಿಸ್ಕೊಂಡವರಿಗೆ ಅಥವಾ ನಮ್ಮವರು ಏನೋ ಒಂದು ನಮ್ಮವರು ಅಂತ ಏನಾದರೂ ಅಂದ್ಕೊಂಡ್ರೆ ಉಂಟಲ್ವ, ಅವರಿಗೆ ಖಂಡಿತವಾಗಲೂ ನಿಮ್ಮ ನೋವಾಗಲಿ ನಿಮ್ಮ ಇದು ಆಗಲಿ ಏನೂ ಅರ್ಥ ಆಗೋದಿಲ್ಲ. ಅದು ಸುಮ್ಮನೆ ಅಷ್ಟೇ.